ನಾರಾಯಣ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಜುಲೈ 4 ಮತ್ತು 5ರಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನಗರದ ಕುವೆಂಪು ರಂಗಮಂದಿರದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಜುಲೈ 4ರಂದು ನಾದನಮನ ಕಾರ್ಯಕ್ರಮವು ಸಂಜೆ 6:30ಕ್ಕೆ ಪ್ರಾರಂಭವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಖ್ಯಾತ ವಯೋಲಿನ್ ಗಂಗಾ ಶಶಿಧರನ್ ಆಗಮಿಸಲಿದ್ದಾರೆ. ಜುಲೈ 5ರಂದು ಅಭಿನಂದನಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಡಾಕ್ಟರ್ ಪಿ ನಾರಾಯಣ ಅವರಿಗೆ ಅಭಿನಂದನೆ ಸಲ್ಲಿಸಲಾಗುವುದು. ಕಾರ್ಯಕ್ರಮಕ್ಕೆ ಸಂಸದ ಬಿವೈ ರಾಘವೇಂದ್ರ, ಶಾಸಕ ಚನ್ನಬಸಪ್ಪ ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಗುಡ್ಡೇಕೊಪ್ಪದ ನಾರಾಯಣರಾವ್ ಮಾತನಾಡಿ ಮಾಹಿತಿ ನೀಡಿದರು. ಶಿವಮೊಗ್ಗದ ಗಣ್ಯ ನಾಗರಿಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಮತ್ತು ಶಿವಮೊಗ್ಗದ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನು ವಿವಿಧ ರಂಗಗಳಲ್ಲಿ ಮಾಡಿರ್ತಕ್ಕಂಥ ಡಾಕ್ಟರ್ ಪಿ ನಾರಾಯಣರವರಿಗೆ ಒಂದು ನಾಗರಿಕ ಸನ್ಮಾನವನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ನಾವು ಮಾಡಿಕೊಂಡು ಒಂದು ಸಮಿತಿಯನ್ನು ಮಾಡಿಕೊಂಡಿದ್ದೇವೆ. ಅದರ ಮುಖೇನ ಅವರನ್ನು ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮ ಇದೇ ಬರುವ 5ನೇ ತಾರೀಕಿನ ದಿವಸ ಕುವೆಂಪು ರಂಗಮಂದಿರದಲ್ಲಿ ನಡೀತಾ ಇದೆ. ತಮಗೆಲ್ಲ ಈಗ ಆಹ್ವಾನ ಪತ್ರಿಕೆಯನ್ನು ಈಗಾಗಲೇ ಮುಟ್ಟಿಸಿದ್ದೇವೆ. ಮೊದಲನೇ ಕಾರ್ಯಕ್ರಮ ನಾದನಮನದ ಮೂಲಕ ಪ್ರಾರಂಭ ಆಗ್ತಾ ಇದೆ. ಕರಪತ್ರದ ಆಹ್ವಾನ ಪತ್ರಿಕೆಯ ಹಿಂಭಾಗದಲ್ಲಿ ಕುಮಾರಿ ಗಂಗಾ ಶಶಿಧರನ್ ಅಂಥೇಳಿ ಕೇರಳದ ಪ್ರಖ್ಯಾತ ವೈಲಿನ್ ವಾದಕಿ, 11 ವರ್ಷದ ಬಾಲಕಿ, ಇಡೀ ರಾಷ್ಟ್ರದಲ್ಲೇ ಹೆಸರನ್ನು ಮಾಡಿರ್ತಕ್ಕಂತಹ ಖ್ಯಾತ ವೈಲಿನ್ ವಾದಕಿಯ ಒಂದು ಅಪೂರ್ವವಾದಂತಹ ಒಂದು ಸಂಗೀತ, ವೈಲಿನ್ ಸಂಗೀತ ಅವತ್ತು ಸಂಜೆ 6ವರೆಗೆ ಕುವೆಂಪು ರಂಗಮಂದಿರದಲ್ಲಿದೆ. ಅದಕ್ಕೆ ಮುಕ್ತ ಅವಕಾಶ ಎಲ್ಲರಿಗೂ ಇದೆ. ಅಲ್ಲಿಂದ ನಾದನಮನದ ಮೂಲಕ ನಾವು ಡಾಕ್ಟರ್ ಪಿ ನಾರಾಯಣರವರ ಅಭಿನಂದನಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಮಾರನೇ ದಿವಸ ಬೆಳಿಗ್ಗೆ 10 ಗಂಟೆಗೆ ಜನವೈದ್ಯನ ಮನ ಅಂಥೇಳಿ ನಾವು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಒಂದು 2 ಗಂಟೆಗಳ ಕಾರ್ಯಕ್ರಮವನ್ನು ಮಾಡಿ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು ಸಾಮಾನ್ಯ ರೂಢಿಯಲ್ಲಿರ್ತಕ್ಕಂಥ ಒಂದು ಪದ್ಧತಿ. ಆದರೆ ಸಮಿತಿಯ ತೀರ್ಮಾನದಂತೆ ಡಾಕ್ಟರ್ ನಾರಾಯಣರವರು ಹೆಜ್ಜೆ ಹಾಕಿರ್ತಕ್ಕಂತಹ ವಿವಿಧ ಕ್ಷೇತ್ರಗಳಲ್ಲಿ ಅತಿ ಮುಖ್ಯವಾದ 4 ಕ್ಷೇತ್ರಗಳನ್ನು ನಾವು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಅದಕ್ಕೆ ಜನವೈದ್ಯನ ಮನ ಅಂತ ಹೆಸರಿಟ್ಟಿದ್ದೇವೆ. ನಾದನಮನದ ಮೂಲಕ ಪ್ರಾರಂಭವಾದ ಕಾರ್ಯಕ್ರಮ ಮಾರನೇ ದಿವಸ ಜನವೈದ್ಯನ ಮನ ಅಂಥೇಳಿ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತರಾದಂಥವರನ್ನು ಕರೆಸಿ 4 ವಿಚಾರಗೋಷ್ಠಿಗಳನ್ನು ಏರ್ಪಡಿಸಿದ್ದೇವೆ. ಈ ಸಮಾರಂಭವನ್ನು ಆದಷ್ಟು ಪರಿಸರ ಸ್ನೇಹಿಯಾಗಿ ಮಾಡಬೇಕು ಅಂತೇಳಿ ನಾವು ಮಾಡಿದ್ದೇವೆ. ಹಾರ, ತುರಾಯಿಗಳು, ಬೊಕ್ಕೆಗಳು ಇವನ್ನೆಲ್ಲವನ್ನೂ ಸಹ ಆದಷ್ಟು ನಿಷೇಧ ಮಾಡಬೇಕು. ಅಂದರೆ ಕಡ್ಡಾಯ ಅಲ್ಲದೆ ಹೋದರೂ ಸಹ ಆದಷ್ಟು ಮಟ್ಟಿಗೆ ಅದನ್ನು ತರದೇ ಇದ್ದ ಹಾಗೆ ನೋಡಿಕೊಳ್ಬೇಕು. ಅವರಿಗೆ ಗಿಡಗಳನ್ನು ಕೊಡೋದ್ರ ಮೂಲಕ ಹೆಚ್ಚು ಪರಿಸರ ಪ್ರೇಮಿಯಾಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲರ ಸಹಕಾರ ಐತೆ ಅಗತ್ಯ ಅಂತೇಳಿ ನಾನು ಭಾವಿಸ್ತೇನೆ. ಸಮಿತಿಯ ಅಧ್ಯಕ್ಷನಾಗಿ ನಮ್ಮ ಸಮಿತಿಯ ಕಾರ್ಯದರ್ಶಿಗಳು ಇದರಲ್ಲಿ ಹೆಚ್ಚು ಮುತುವರ್ಜಿಯನ್ನು ವಹಿಸಿ ಇದನ್ನು ಸಮನ್ವಯಗೊಳಿಸಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಅನೇಕ ಗಣ್ಯರು ಇಲ್ಲಿ ಕೂತಿದ್ದಾರೆ. ಇನ್ನೂ ಒಂದು 30-40 ಜನ ಸತತವಾಗಿ ಕಳೆದ 6 ತಿಂಗಳಿನಿಂದ ಈ ಕಾರ್ಯಕ್ರಮವನ್ನು ರೂಪುರೇಷೆಯನ್ನು ಮಾಡಿ ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಕಾಲಕಾಲಕ್ಕೆ ಸಭೆಗಳನ್ನು ನಡೆಸಿ ಯಾವ ರೀತಿ ಕಾರ್ಯಕ್ರಮ ಆಗಬೇಕು, ಎಷ್ಟು ಶಿಸ್ತಿನಲ್ಲಾಗಬೇಕು ಅಂತ ಒಂದು ಅಂಶವನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಡಾಕ್ಟರ್ ಪಿ ನಾರಾಯಣ್ ಯಾವುದೇ ಕಾರ್ಯಕ್ರಮವನ್ನು ನಿರ್ವಹಿಸಿದರೆ ಅತ್ಯಂತ ಶಿಸ್ತುಬದ್ಧ